ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 11 ವಿದುರನ ಪಾತ್ರದ ಪರಿಚಯದ ಮುಂದುವರಿದ 4ನೆಯ ಭಾಗ. ಅರಗಿನ ಮನೆಯ ಪ್ರಸಂಗ. ಪಾಂಡವ ನಾಶದ ನಿರಂತರ ಕೌರವ ಯತ್ನಗಳಲ್ಲಿ ಅರಗಿನ ಮನೆಯ ಸಂಚು ಸಾಮಾನ್ಯವಾದುದಲ್ಲ. ಕೇವಲ ಹುಡುಗರ ತಲೆಗೆ ಇಷ್ಟು ವ್ಯಾಪಕವಾದ, ದೃಢವಾದ, ಭಯಂಕರವಾದ ಸಂಚು ಹೊಳೆದಿರಲಾರದು. ಶಕುನಿಯ ತಲೆ ಇದನ್ನು ಸೃಷ್ಟಿಸಿತು. ಧೃತರಾಷ್ಟ್ರ ಅನುಮೋದಿಸಿ ಬೇಕಾದ ವಸ್ತುಗಳನ್ನು, ಮನುಷ್ಯರನ್ನು ಅದಕ್ಕೆ ಒದಗಿಸಿದ. ಕರ್ಣ, ದುರ್ಯೋಧನ, ದುಶ್ಯಾಸನರು ಚಿತ್ರವನ್ನು ಪೂರೈಸಿದರು. ಈ ಸಂಚನ್ನು ವಿದುರ ಹೇಗೋ ಪತ್ತೆ ಮಾಡಿದ. ಧೃತರಾಷ್ಟ್ರನ ಮೇಲೆ ಅನುಮಾನ ಬಂದಂದಿನಿಂದ ಮಹಾಮಂತ್ರಿಯಾದ ವಿದುರ ಅವನನ್ನು ಸುತರಾಂ ನಂಬಲಿಲ್ಲ. ಅವನಲ್ಲಿಗೆ ಬರ ಹೋಗುವವರ ಮೇಲೂ, ಧೃತರಾಷ್ಟ್ರನ ಅನುಚರರ ಮೇಲೂ, ದುರ್ಯೋಧನಾದಿ ದುಷ್ಟರ ಮೇಲೂ ಗೂಢಚಾರರನ್ನು ಇಟ್ಟು ಈ ಭಯಂಕರ ಜಾಲವನ್ನು ವಿದುರ ಸಕಾಲದಲ್ಲಿ ಪತ್ತೆ ಹಚ್ಚಿದ. ಆಗ ವಿದುರ ಇಲ್ಲದಿದ್ದರೆ ಪಾಂಡವರ ಕಥೆಯೇ ಮುಗಿಯುತ್ತಿತ್ತು. ಇದಕ್ಕೆ ಸಂದೇಹವೇನು? ಪಾಂಡವರನ್ನು ಬೀಳ್ಕೊಡುವ ದೊಡ್ಡ ದೊಡ್ಡ ಅನುರಾಗಿಗಳ ಗುಂಪಿನಲ್ಲಿ ಅರಮನೆಯ ಹಲವು ಹಿರಿಯರೂ ವಿದುರನೂ ಇದ್ದರು. ತನ್ನ ಆತಂಕವನ್ನು ಕೊಂಚನೂ ವಿದುರ ಹೊರಗೆ ತೋರಲಿಲ್ಲ. ಜನರೇನೋ ಬಹಿರಂಗವಾಗಿಯೇ ಧೃತರಾಷ್ಟ್ರನಿಗೆ ಧಿಕ್ಕಾರ ಹಾಕಿ ಪಾಂಡವರಿಗೆ ಜಯಕಾರ ಮಾಡಿದರು. ಎಷ್ಟು ನೂತನ ಈ ಘಟನೆ! ಅವರನ್ನೆಲ್ಲ ಧರ್ಮಪುತ್ರ ಸಂತೈಸಿದ. ಜನರನ್ನೆಲ್ಲ ಅಳುತ್ತಾ ತೆರಳಿದರು. ವಿದುರ ರಹಸ್ಯದಲ್ಲಿ ಆಗ ಧರ್ಮಜನಿಗೆ ಹೀಗೆಂದ: ಪರರು ಮಾಡಿಕೊಂಡ ನಿಶ್ಚಯವನ್ನು ನೀತಿಶಾಸ್ತ್ರಾನುಸಾರಾಣಿಯಾಗಿ ಯಾವನು ಅರಿಯುವನೋ, ಅದಕ್ಕೇನು ಮಾಡಬೇಕೋ ಅದನ್ನು ಯಾವನು ಮಾಡುವನೋ ಅವನು ಆಪತ್ತಿನಿಂದ ಪಾರಾಗುವನು. ಲೋಹದಿಂದಾಗದುದು, ಶರೀರವನ್ನು ಕತ್ತರಿಸುವಂಥದ್ದು, ಹರಿತವಾದುದು ಆದ ಬೇರೊಂದು ಬಗೆಯ ಶಸ್ತ್ರ ಇರುವುದುಂಟು. ಅದನ್ನಾವನು ಅರಿಯುವನೋ ಅವನನ್ನು ದ್ವೇಷಿಗಳು ಏನೂ ಮಾಡಲಾರರು. ಒಣಗಿದ ಹುಲ್ಲನ್ನೂ ಚಳಿಯನ್ನೂ ಸುಡುವ ನಿವಾರಿಸುವ ಅಗ್ನಿಯು ಬಿಲದೊಳಗೆ ಹೊಕ್ಕ ಸರ್ಪವನ್ನು ಸುಡಲಾರದು. ಅದೆಂಥ ಒಣ ಕಾಡಿನಲ್ಲಿದ್ದರೂ ಸಹ. ಹೀಗೆಂದು ತನ್ನನ್ನು ಯಾವನು ರಕ್ಷಿಸಿಕೊಳ್ಳುವನೋ ಅವನು ಬದುಕುವನು. ಕಣ್ಣಿಲ್ಲದವನಿಗೆ ದಾರಿ ಕಾಣಲಾರದು, ಅವನಿಗೆ ದಿಕ್ಕೂ ತಿಳಿಯಲಾರದು. ಬುದ್ಧಿ ಇಲ್ಲದವನು ಸತ್ತಂತೆ. ಧೈರ್ಯವಿಲ್ಲದವನಿಗೆ ಬುದ್ಧಿ ಇರಬಾರದು. ಎಚ್ಚರಿಸಿದ ಮೇಲಾದರೂ ಇದನ್ನು ತಿಳಿ. ಅನಾಪ್ತರಿಂದ ಕೊಡಲ್ಪಟ್ಟ ಲೋಹದಿಂದಾಗದ ಆ ಶಾಸ್ತ್ರವನ್ನು ಪಡೆದೇ ಅದನ್ನು ಅವರ ವಿರುದ್ಧ ಉಪಯೋಗಿಸಿ ಮುಳ್ಳು ಹಂದಿಯ ಬಿಲದಂತೆ ಎಡಬಲಗಳಲ್ಲಿ ದಾರಿ ಇರುವ ಆಶ್ರಯವನ್ನು ಪಡೆದು ಅಗ್ನಿಯಿಂದ ಪಾರಾಗತಕ್ಕದ್ದು. ನಡೆಯುತ್ತಿದ್ದರೆ ನಕ್ಷತ್ರಗಳ ಬೆಳಕೇ ದಾರಿ ತೋರುತ್ತದೆ. ಮನಸ್ಸಿನಿಂದ ಅದನ್ನು, ಇಂದ್ರಿಯಗಳನ್ನು ಅಥವಾ ತಾನೂ ಸೇರಿ ಇನ್ನೈದನ್ನು, ಒಟ್ಟು ಪಂಚಪಾಂಡವರೊಡನೆ ಕುಂತಿಯನ್ನೂ ಸೇರಿಸಿ ಈ 6 ರಕ್ಷಿಸಿಕೊಳ್ಳುವವನು ಇತರರ ಪೀಡೆಗೆ ಒಳಗಾಗುವುದಿಲ್ಲ. ಆದಿಪರ್ವದ 144ನೇ ಅಧ್ಯಾಯ 20ರಿಂದ 26ನೇ ಶ್ಲೋಕ. ಇಲ್ಲಿನ ಮೂಲ ಶ್ಲೋಕಗಳು ವ್ಯಾಸರು ಸಂಸ್ಕೃತಕ್ಕೆ ಪರಿವರ್ತಿಸಿ ಬರೆದವೆಂದೂ, ಬಹು ಭಾಷೆಗಳನ್ನರಿತ ವಿದುರನು ತನ್ನಂತೆಯೇ ಮ್ಲೇಚ್ಛ ಭಾಷೆಯನ್ನರಿತ ಧರ್ಮಪುತ್ರನಿಗೆ ಈ ಅರ್ಥದ ಮಾತುಗಳನ್ನು ಅಪಭ್ರಂಶದಲ್ಲಿಯೋ ಮ್ಲೇಚ್ಛ ಭಾಷೆಯಲ್ಲಿಯೋ ಆಡಿದನೆಂದು ನೀಲಕಂಠರು ವ್ಯಾಖ್ಯಾನಿಸಿದ್ದಾರೆ. ಹಾಗಾದರೂ ಇಲ್ಲಿ ಮ್ಲೇಚ್ಛ ಭಾಷೆಯ ಅವಶೇಷಗಳಿರುವುದನ್ನೂ ವ್ಯಾಕರಣ ನಿಯಮ ತಪ್ಪಿ ಉಳಿದವನ್ನೂ ತೋರಿಸಿದ್ದಾರೆ. ನಾವು ಸಂಗ್ರಹಿಸಿರುವ ರೀತಿಯಲ್ಲಿ ಪಾಂಡವರಿಗೆ ಈ ಮಾತುಗಳನ್ನು ಲೋಹದಿಂದಾಗದ ಕಲ್ಲು ಮುಳ್ಳುಗಳು ಶರೀರವನ್ನು ಚುಚ್ಚಿ ವಿಷಜಂತುಗಳು ಕಚ್ಚಿ ಸಾಯುವ ಪ್ರಸಂಗ ಕಾಡಿನಲ್ಲಿ ಬರುವುದುಂಟು. ಪ್ರತಿಪ್ರಯೋಗ ತಿಳಿದಿರಬೇಕು. ಅಗ್ನಿಬಾಧೆಯೂ ಕಾಡಿನಲ್ಲುಂಟು. ಒಣಗಿದ ಹುಲ್ಲನ್ನು, ಶೀತ ಬಾಧೆಯನ್ನೂ ನಿವಾರಿಸಿ ಸುಡುವ ಅಗ್ನಿಗೆ ಸಿಗದಿರಬೇಕಾದರೆ ಅರಣ್ಯದ ಗವಿಗಳನ್ನೋ ಬಿಲಗಳನ್ನೋ ಆಶ್ರಯಿಸಿ
ಕಣ್ಣಿದ್ದರೆ ದಾರಿ, ಕಣ್ಣಿಲ್ಲದವರು ಸಾಯುವರು. ಎಚ್ಚರವಿರಲಿ, ಧೈರ್ಯ ಬೇಕು. ಕಾಡಿನ ಅನಾಗರಿಕ ಜನರು ಅನಾಪ್ತರು. ಲೋಹದಿಂದಾಗದ ಯಾವುದಾದರೂ ಸಾಯುವ ವಸ್ತುಗಳನ್ನು, ಮಾರಕ ದ್ರವ್ಯಗಳನ್ನು ಕೊಟ್ಟರೂ ನೋಡಿ ಪರೀಕ್ಷಿಸಿ ಎಚ್ಚರದಿಂದ ರಕ್ಷಿಸಿಕೊಳ್ಳಿ. ಕಾಡಿನಲ್ಲಿ ಇರುವ ಮುಳ್ಳುಹಂದಿ ತನ್ನನ್ನು ಸುರಂಗದಲ್ಲಿ ಹೇಗೆ ರಕ್ಷಿಸಿಕೊಳ್ಳುವುದೋ ಹಾಗೆ ಅಗ್ನಿಯಿಂದಲೂ ದಾವಾಗ್ನಿಯಿಂದಲೂ ಪಾರಾಗಿ ಬರುವುದು. ಕಾಡಿನಲ್ಲಿ ದಾರಿ ಇರುವುದಿಲ್ಲ. ನಡೆಯುತ್ತಿರುವವನಿಗೆ ಕಣ್ಣೇ ದಾರಿ ತೋರಬೇಕು. ನಕ್ಷತ್ರಗಳ ಬೆಳಕು ಅವನಿಗೆ ಸಾಕು. ಅಂದರೆ ವಾರಣಾವತಕ್ಕೆ ತೆರಳುವ ದಾರಿಯಲ್ಲಿ ಅರಣ್ಯ ಸಂಭವಗಳಾದ ಅಗ್ನಿ, ವಿಷಜಂತು, ದಸ್ತು ಜನರ ಪೀಡೆಯಿಂದ ಹೇಗೆ ಬುದ್ಧಿವಂತನು ಪಾರಾಗಬಹುದೆಂದು ಸಾಮಾನ್ಯ ನೀತಿಯಿಂದ ವಿದುರ ಧರ್ಮಜನಿಗೆ ಉಪದೇಶಿಸಿದಂತೆ ತೋರುವ ಮಾತುಗಳು ಇವು. ವಿದುರನ ಸ್ವಭಾವ ತಿಳಿದವನು, ಕೌರವರ ದ್ರೋಹ ಬುದ್ಧಿಯ ಅರಿವು ಚೆನ್ನಾಗಿದ್ದವನು, ಅದರ ಬಿಸಿಯನ್ನು ಈಗಾಗಲೇ ಅನುಭವಿಸಲಾರಂಭಿಸಿದ್ದವನು ಈ ಮಾತುಗಳನ್ನು ಕೇಳಿ ಮನನ ಮಾಡಿ ಆಮೇಲೆ ಅರ್ಥ ತಿಳಿದು ಬದುಕಿದ. ವಿದುರ ಮೇಲೆ ಹೇಳಿದ ಈ ಅಲೋಹ ಶಸ್ತ್ರ ಅಗ್ನಿಯೇ ಇರಬೇಕೆಂದು ಇಲಿಯ ಸುರಂಗದ ಉದಾಹರಣೆಯಿಂದ ತಮಗೆ ನಿರ್ಗಮ ಉಪಾಯವೂ ಸಿದ್ಧವಾಗಿದೆ ಎಂದು, ಮಹಾಕಕ್ಷವೆಂದರೆ ಒಣಗಿದ ಕಾಡಿನಂತೆ ಸುಲಭವಾಗಿ ಸುಟ್ಟು ಉರಿದು ಬೂದಿಯಾಗಬಲ್ಲ ತಮ್ಮ ಹೊಸ ಅರಮನೆಯೇ ಇರಬೇಕೆಂದು, ಸುರಂಗದಾಚೆಗೆ ದಾರಿ ಯಾವುದೆಂದರೆ ನಕ್ಷತ್ರಗಳ ಬೆಳಕು ತೋರಿಸೀತೆಂದು, ಕಣ್ಣು ಎಚ್ಚರಿಕೆ ತಪ್ಪಬಾರದೆಂದು, ಈ ಐವರಿಗೂ ಕುಂತಿಗೂ ಬೇರಾವುದೊಂದು ರೀತಿಯಲ್ಲಿಯೂ ಅಪಾಯ ಸಂಭವವೆಂಬುದನ್ನು ಧರ್ಮಜ ಸುಲಭವಾಗಿ ಅರಿತ. ಅನಾಪ್ತರೆಂದರೆ ಕೌರವರಲ್ಲದೆ ಬೇರಾರು? ಅವರು ಕೊಟ್ಟ ಶರಣ ಅಂದರೆ ಮನೆ ಎಂಥದ್ದು? ಅದನ್ನು ಪಾಂಡವರು ನಂಬಬಾರದು. ಒಳಹೊಕ್ಕರೂ ಮೂಸಿ ನೋಡಿಯೇ ಗೋಡೆಗಳು ಅರಗಿನವೆಂದು ತಿಳಿಯಬೇಕು. ಮುಳ್ಳು ಹಂದಿಯ ಕೆಲಸ ಇದು. ಧರ್ಮಜ ಚಕಿತನಾದರೂ ತೋರಿಸಿಕೊಳ್ಳಲಿಲ್ಲ. ಪೌರರೆಲ್ಲ ಹೊರಟ ಮೇಲೂ ವಿದುರ ಈ ಸಂಗತಿಗಳನ್ನು ರಹಸ್ಯ ಭಾಷೆಯಲ್ಲಿ ಹೇಳಿದ್ದೇಕೆ? ಧರ್ಮಜಾದಿಗಳನ್ನು ಬೀಳ್ಕೊಡಲು ದುರ್ಯೋಧನಾದಿಗಳು, ಅವರ ಗೂಢಚಾರರು ಇನ್ನೂ ಇದ್ದಿರಬೇಕು. ಇಲ್ಲವಾದರೆ ಅವನ ಗೂಢಚಾರರನ್ನೂ ಇಟ್ಟಿರಬೇಕು. ವಿದುರ ಇದ್ದಲ್ಲಿ ಶಕುನಿಯು ಯಾರನ್ನಾದರೂ ಕಾವಲು ಹಾಕಿಯೇ ಇರುತ್ತಿದ್ದ. ಸ್ವಯಂ ಅವನೂ ಇದ್ದನೆಂದು ತೋರುತ್ತದೆ. ಅದಕ್ಕೆ ಇಷ್ಟು ಎಚ್ಚರ ವಹಿಸಿದ ಮಾತುಗಳು. ವಿದುರ ಪ್ರಾಜ್ಞ, ತುಂಬ ಆಜ್ಞರ ಮೇಲ್ತೋರಿಕೆಯ ಪ್ರಲಾಪಗಳು ಎಂಬುದನ್ನು ತಿಳಿದವನು, ತಾನೂ ಅಜ್ಞನಂತೆಯೇ ನಾಟಕವಾಡಿ ಹೇಳಿದ ಮಾತುಗಳಿವು. ಕಪಟಿಗಳ ಸ್ವಭಾವವನ್ನು ಧರ್ಮಜನೂ ಅರಿತವನೇ. ಆದರೂ ಈಗ ವಿದುರಾದಿ ಬಂಧುಗಳನ್ನು ಅಗಲಿ ಹೋಗುತ್ತಿರುವ ದೆಸೆಯಿಂದ ಅವನೂ ಪ್ರಲಾಪ ಮಾಡುತ್ತಿದ್ದ. ಹಾಗೆ ಆಳುವ ಕಾಲ ಇದಲ್ಲವೆಂದೂ, ಆಳಬೇಕಾದುದು ಬೇರೊಂದೂ ಮುಖ್ಯ. ಪ್ರಮಾದ ವಿಷಯದಲ್ಲಿ ಉಂಟೆಂದೂ ಎಚ್ಚರಿಸಿ ವಿದುರ ಹೇಳಿದ್ದು ಹಾಗೆಂದು ತೋರಿಸಲು ವೇದವ್ಯಾಸರು ಸೂಚಿಸಿರುವ ಈ ಕೂಟ ಶ್ಲೋಕವನ್ನು ನೋಡಿ. ಪ್ರಾಜ್ಞಃ ಪ್ರಾಜ್ಞ ಪ್ರಲಾಪಜ್ಞಃ ಪ್ರಲಾಪಜ್ಞಂ ಇದಂ ವಚಃ ಪ್ರಾಜ್ಞಂ ಪ್ರಾಜ್ಞಃ ಪ್ರಲಾಪಜ್ಞಃ ಪ್ರಲಾಪಜ್ಞಂ ವಚೋಬ್ರಮೀತ್. ಈ ಸುಂದರ ಶ್ಲೋಕದ ಭಾವಾರ್ಥವೇನು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಇಂದಿನ ಈ ವಿದುರನ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.